ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಈಗ ಇವತ್ತು ಪ್ರೇಯರ್ ಮಾಡಿಬಿಟ್ಟು ಆಮೇಲೆ ಶುರು ಮಾಡೋಣ, ಸರಿಯಲ್ಲ? ಈಗ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈಗ ಮಾಟದ ಕಡೆ ಗಮನ ಕೊಡೋಣ. ನೆನ್ನೆ ಏನ್ ಕಲ್ತ್ಕೊಂಡ್ರಿ ನೀವು? ಹೂ ಕಲ್ತ್ಕೊಂಡ್ರಿ. ಜ್ಞಾಪಿಸ್ಕೊಳ್ಳಿ ಒಂದ್ಸತಿ. ಹೂ ಸ್ಮಾಲ್ ಟೇಲ್ ಕೊಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ ನಿಮ್ಗೆ? ಎಲ್ಲಾ ಅಕ್ಷರಕ್ಕೂ ಹೇಗೆ ಕೊಡಬೇಕು, ಎಲ್ಲಿ ಕೊಡಬೇಕು ಅಂತ ಹೇಳಿದ್ವಿ. ಹಾಗೆ ವ್ಯಂಜನದ ಜೊತೆ ಸ್ವರ ಸೇರ್ಕೊಳ್ಳುತ್ತೆ. ಸ್ವರ ಬರಿಬಾರ್ದು, ಸ್ವರದ ಬದಲು ಅದೊಂದು ಸಿಂಬಲ್ ಬರೆದ್ರೆ ಸಾಕು ಅಂತ ಹೇಳಿದ್ವಿ. ಟೇಲ್ ಇರ್ಬೋದು, ಹೆಡ್ ರೌಂಡ್ ಇರ್ಬೋದು, ತೋರಿಸ್ತೀನಲ್ಲ ಅದನ್ನ ಬರೆದ್ರೆ ಸಾಕು. ಅದಕ್ಕೆ ತುಂಬಾ ಈಸಿ ಇದು. ಮತ್ತೆ ಇನ್ನೊಂದು ಅಕ್ಷರ ಬರೆಯೋ ಹಾಗಿಲ್ಲ ಅಂತ ಹೇಳಿದ್ವಿ. ಇಂಗ್ಲಿಷ್ ನಲ್ಲಿ ಇನ್ನೊಂದು ಅಕ್ಷರನೇ ಬರಿಬೇಕು, ಒತ್ತಕ್ಷರ ಅಂತ. ಸ್ಟೇಟ್ ಅಂತ ಹೇಳಿದ್ರೆ ಎಸ್ಸು ಬರಿಬೇಕು, ಟೀನು ಬರಿಬೇಕು ಅಲ್ವಾ? ಈ ಸ್ವರನೂ ಬರಿಬೇಕು. ಹಾಗೆ ಹೇಳಿದ್ದೆ. ಇವಾಗ ಅದೇ ಅಕ್ಷರಗಳಿಗೆ ಇವಾಗ ಏನನ್ನು ಕೊಡ್ಬೇಕು? ಹೂ ಕೊಡುವುದನ್ನು ತೋರಿಸ್ತೀನಿ. ಹೂ ಹೇಗ್ ಬರೀದು? ಈಗ ಹೂ, ಗೂ, ತೂ, ನೂ ಅಂತ ಏನಾದ್ರು ಹೇಳ್ಬೇಕಾದ್ರೆ ಬೇಕಲ್ವಾ? ಬರಿಬೇಕಾದ್ರೆ ಬೇಕು, ಅದನ್ನ ಹೇಳೋದಕ್ಕೆ ಬೇಕು, ಬರೆಯೋದಕ್ಕೆ ಬೇಕು. ಅದನ್ನ ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ಫಸ್ಟ್ ಕಾಯಿಂದಾನೆ ಎಲ್ಲ ಯಾವ ವ್ಯಂಜನಗಳಿದೆಯೋ ಆ ವ್ಯಂಜನಗಳಿಗೆ ಬೇಕಾದಾಗ ಹೇಗೆ ಹಾಕೊಳ್ಳುದು ಅಂತ ಅಷ್ಟೇ. ಇದು ಬೇರೆ ಅಕ್ಷರನೇ ಅಲ್ಲ, ಇದು ಬೇರೆ ಅಕ್ಷರ ಅಂತ ತಿಳ್ಕೊಬಿಡಿ. ಅದೇ ಇಲ್ಲಿ ಕ ಅರ್ಧ ಆಗ್ಬಿಟ್ಟಿದೆ. ಹೇಳಿದೀನಿ ನಿಮ್ಗೆ, ಅಲ್ಲಿ ಆ ಇಲ್ದೇ ಇದ್ರೆ ಕ ಅರ್ಧ ಕೇಳಿಸುತ್ತೆ ಅಂತ. ಲೈಟ್ ಮಾಡಿ. ಅರ್ಧ ಆಗಿದೆ ಇದು. ಓಕೆ, ಕ ಆದ್ಮೇಲೆ ಏನ್ ಮಾಡಿದ್ದಾರೆ? ಪ್ಲೇಸ್ ಮಾಡಿ ಆ ಸೇರಿಸಿದ್ರೆ ಯಾವ ಅಕ್ಷರ ಯಾವ ಸ್ವರ ಬೇಕು ಅದನ್ನ ಸೇರಿಸ್ಬೇಕಲ್ವಾ? ಇವಾಗ ನಮ್ಗೆ ಏನ್ ಬೇಕು ಇವತ್ತು? ಓಕೆ, ಹೂ ಬೇಕು. ಇಲ್ಲಿ ನೋಡಿ, ಇಲ್ಲಿ ಹೂ ಸೇರಿಸ್ತಾ ಇದ್ದೀನಿ. ನಿಮ್ಗೆ ತೋರ್ಸಕ್ಕೋಸ್ಕರ ಇಟ್ಕೊಂಡಿದ್ದೀನಿ ನೋಡಿ ಹೇಗ್ ಬರೀಬೇಕು ಅಂತ. ಹೂ ಅಂತ ಬರೀಬೇಕು. ಕ ಪ್ಲಸ್ ಹೂ, ಹೂ. ನೋಡಿ, ಕಾಗೆ ಒಂದು ಬಿಗ್ ಟೇಲ್, ಮಂಕಿ ಟೇಲ್ ಬಂದ್ಬಿಟ್ಟಿದೆ. ಒಂದು ಮಂಕಿ ಟೇಲ್ ಹಾಕ್ಬೇಕು ಅವಾಗ. ಹೂ, ಗೂಬೆ. ಅವಳಿಗೆ ಗೂಬೆ ಅಂತ ಹೆಸರು. ಗೂ ಅಂತ ಹೇಳ್ಬಿಟ್ಟು ಆಮೇಲೆ ಬೇ ಬರಿಬೇಕಲ್ವಾ? ಮೊದಲನೇ ಅಕ್ಷರ ಗೂ ಆಗಿರ್ಬೇಕು. ಅವಾಗ ಏನ್ ಬರಿಬೇಕು? ಗಾ ಬರೆದು ಬಿಟ್ಟು ಅದಕ್ಕೆ ಹೂ ಸೇರಿಸ್ಬೇಕು. ಹೇಗ್ ಸೇರಿಸ್ಬೇಕು? ಹೂನ ಡೈರೆಕ್ಟ್ ಆಗಿ ಸೇರಿಸ್ಬಾರ್ದು ಅಂತ ಹೇಳಿದ್ದೀನಲ್ಲ ನಿಮ್ಗೆ. ಇಲ್ಲಿ ನೋಡಿ, ಒಂದು ಬಿಗ್ ಟೇಲ್ ಕೊಟ್ಬಿಟ್ರೆ ಆಗೋಯ್ತು. ಅದೇ ಅಕ್ಷರಕ್ಕೆ ಒಂದು ಬಿಗ್ ಟೇಲ್ ಕೊಟ್ರೆ ಆಯ್ತು ಅಲ್ವಾ? ನೆಕ್ಸ್ಟ್ ಚ ಪ್ಲಸ್ ಊ, ಚೂ. ಚಾಗೆ ಎಲ್ಲ ಸೈಡ್ ಅಲ್ಲೇ ಕೊಡ್ಬೇಕು. ಚೂಗೆ ಸೈಡ್ ಅಲ್ಲಿ ಒಂದು ಬಿಗ್ ಟೇಲ್ ಬರೀಬೇಕು. ಇಲ್ಲಿ ಟ ಪ್ಲಸ್ ಊ, ಅಲ್ಲಿ ಮೊದಲು ಹೂ ಇದ್ದು ಅದಾಯ್ತು, ಅದಾದ್ಮೇಲೆ ಇದು ಹೂ ಬಂದಿದೆ ಅಂದ್ರೆ ನೋಡಿ ಅದೇ ತರ ಇದೆ ನೋಡಿ ಇದು. ಆಯ್ತಾ? ಸೊ ಇಲ್ಲಿ ಟ ಪ್ಲಸ್ ಹೂ, ಟೂ ಆಯ್ತಾ? ನೆಕ್ಸ್ಟ್ ತ ಪ್ಲಸ್ ಹೂ, ತೂ ಅಂತ. ನೆಕ್ಸ್ಟ್ ಪ ಪ್ಲಸ್ ಹೂ, ಪೂ. ಇಲ್ಲಿ ನೋಡಿ, ಕ ಚ ಟ ತ ಪ. ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಎಷ್ಟು ಲೈನ್ ಇದೆ ವ್ಯಂಜನಗಳು ಅಂದ್ರೆ 5 ಲೈನು. ಈಸಿ ಅನ್ನೋದಕ್ಕೆ ಕ ಚ ಟ ತ ಪ ಕಲ್ತ್ಕೊಂಡ್ಬಿಡಿ, ಗೊತ್ತಾಗ್ಬಿಡುತ್ತೆ. ಕ ಚ ಟ ತ ಪ 5 ಲೈನ್ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಕ ಲೈನ್ ಆಯ್ತು, ಚ ಲೈನ್ ಆಯ್ತು. ಚ ಲೈನ್ ಇಲ್ಲಿ ಒಂದೊಂದು ಅಕ್ಷರ ಆಗಿದೆ. ಟ ಲೈನ್ ಆಯ್ತು, ತ ಆಯ್ತು, ಪ ಆಯ್ತು. ಇದಕ್ಕೆ ಸೇರಿಸಿದಾಗ ಏನಾಯ್ತು? ಕೂ ಚೂ ಟೂ ತೂ ಪೂ ಆಯ್ತು. ಕೂ ಚೂ ಟೂ ತೂ ಪೂ ಆಯ್ತು. ನೋಡಿ ಇಲ್ಲಿ ಕ ಚ ಟ ತ ಪ, ಇಲ್ಲಿ ಕೂ ಚೂ ಟೂ ತೂ ಪೂ ಆಯ್ತು ಅಲ್ವಾ? ನೆನ್ನೆ ಬಂದಾಗ ಏನಾಗಿತ್ತು? ಕು ಚೂ ಟೂ ತೂ ಪೂ ಆಗಿತ್ತು. ಕು ಅದನ್ನ ಚಿಕ್ಕದಾಗಿ ಹೇಳ್ಬೇಕು, ಕು ಚೂ ಅಂತ ಹೇಳ್ಬೇಕು. ಇವತ್ತು ಬರೆದಿರೋದನ್ನ ಹೂ ಅಂತ ಬಿಗ್ ಟೇಲ್ ಅಂತ ಜ್ಞಾಪಕ ಇಟ್ಕೊಳ್ಳಿ, ಜ್ಞಾಪಕ ಬರುತ್ತೆ. ಆಮೇಲೆ ಇದರ ಆದ್ಮೇಲೆ ಕಚಟ ತಪ್ಪ ಆದ್ಮೇಲೆ ಏನಾಗುತ್ತೆ? ಎರಡನೇ ಲೈನಿನ ಅಕ್ಷರ ಖ
ಛ ಠ ಪ ಪ ಆಗುತ್ತೆ. ಯಾಕೆ ಅಂದ್ರೆ ಅದಕ್ಕೆ ಶಕ್ತಿ ಜಾಸ್ತಿ ಇರೋ ಅಕ್ಷರಗಳು ಅದೆಲ್ಲವೇ. ಅದಕ್ಕೆ ಏನ್ ಮಾಡ್ತೀವಿ, ಹ ಛ ಠ ಪ ಪ ಅಂತ ಹೇಳ್ತೀವಿ. ಸೊ ಅದನ್ನೇ ಬರೆದಾಗ ಹೇಗಾಗುತ್ತೆ ನೋಡಿ, ಹ ಛ ಹ ಹ ಹ. ಅದಕ್ಕೆ ಹೂ ಸೇರಿಸ್ರೆ ಒಂದು ಮಾತು ತಿಳ್ಕೊಳ್ಳಿ, ಈ ಬಿಗ್ ಧ್ವನಿ ಅಕ್ಷರ ಇದೆಯಲ್ಲ, ಅದು ಜಾಸ್ತಿ ಬಳಕೆಯಲ್ಲಿ ಇರುವುದಿಲ್ಲ, ಕೆಲವು ಸತಿ ಮಾತ್ರ ಬರುತ್ತೆ. ನೀವು ಕಲ್ತ್ಕೋತಾ ಗೊತ್ತಾಗುತ್ತೆ ಎಲ್ಲಿ ಹಾಕ್ಬೇಕು, ಎಲ್ಲಿ ಮರಿಬೇಕು ದೊಡ್ಡದನ್ನ ಅಂತ. ಇಲ್ಲಿ ಥ ಛ ಠ ಥ ಪ ಇದೆಲ್ಲ ಬಿಗ್ ಸ್ವರಗಳು, ಅಂದ್ರೆ ಜಾಸ್ತಿ ಸ್ವರನ ಶಕ್ತಿನ ಕೊಡ್ಬೇಕು. ಅದಕ್ಕೆ ಇಲ್ಲಿ ಖ ಪ್ಲಸ್ ಊ ಖೂ, ಛ ಪ್ಲಸ್ ಊ ಛೂ. ಇದು ಕೆಳಗಡೆಯಿಂದ ಬರಬೇಕು ಅಥವಾ ಮಧ್ಯದಿಂದ ಬರಬೇಕು ಅಂತ ಹೇಳಿದ್ದೇನೆ ನೆನವೆ. ಇದು ಈಗಲೂ ಅದೇ ತರ, ಅದು ಸ್ಮಾಲ್, ಇದು ಬಿಗ್ ಅಷ್ಟೇ ಟೇಲು. ಇಲ್ಲೇ ಸ್ಟಾರ್ಟ್ ಮಾಡ್ಬೇಕು. ಠ ಪ್ಲಸ್ ಊ ಹೂ, ಠ ಪ್ಲಸ್ ಊ ಹೂ, ಠ ಪ್ಲಸ್ ಊ ಹೂ. ಗೊತ್ತಾಯ್ತಾ? ಹೂ ಅಂತ. ಈಗ ನೋಡಿ ಘ, ಯಾವ್ದಕ್ಕೆ? ಗ ಇಂದ ಶುರು ಮಾಡ್ತೀನಿ. ಇಲ್ಲಿ ನೋಡಿ ಗ ಗ ಗ ಅಂತ ಅರ್ಧ ಅಕ್ಷರ ಇದೆ. ಈಗ ನಾವು ಅದಕ್ಕೇನೋ ಒಂದು ಟೇಲ್ ಸರಿಯಾಗಿ ಬರೀಬೇಕು, ಅದು ಗ ಹೇಳಕ್ಕಾಗಲ್ಲ, ಅದಕ್ಕೆ ಶಕ್ತಿ ಕೊಡ್ಬೇಕು. ಅವಾಗ ಗ ಪ್ಲಸ್ ಊ ಬರೆದು, ಗ ಪ್ಲಸ್ ಊ ಬರೆದು ಸ್ವರ ಬಂದ್ರೆ ಅದಕ್ಕೆ ಶಕ್ತಿ ಬರುತ್ತೆ. ಊ ಬರೆದು ಗೂ ಗೂ ಅಂತ ಹಾಕ್ಬೇಕು. ಆಮೇಲೆ ಜ ಪ್ಲಸ್ ಊ ಬರೆದು ಜೂ ಅಂತ ಹಾಕ್ಬೇಕು. ನೆಕ್ಸ್ಟ್ ಡ ಪ್ಲಸ್ ಊ ಡೂ ಅಂತ ಹಾಕ್ಬೇಕು. ದ ಪ್ಲಸ್ ಊ ದೂ ಅಂತ ಹಾಕ್ಬೇಕು. ನೆಕ್ಸ್ಟ್ ಬ ಪ್ಲಸ್ ಊ ಬೂ ಅಂತ ಹಾಕ್ಬೇಕು. ಅರ್ಥ ಆಯ್ತಾ? ಅದರ ಪದಗಳನ್ನ ತೋರಿಸ್ತೀನಿ ನಿಮ್ಗೆ ಹೇಗಿರುತ್ತೆ ಅಂತ. ನೆನ್ನೆ ತೋರಿಸಿದ್ದೆ ಕಾಗೆ ನಿಮ್ಗೆ, ಕು ನೋಡಿರ್ಬೇಕಲ್ವಾ ನೀವು, ಕುರಿ ಅಂತ ಬರ್ದಿದ್ದೆ, ನೀವು ಯಾಕೆ ಇರ್ಬೇಕಲ್ವಾ. ಇವಾಗ ನೋಡಿ ಗಾ ಅಕ್ಷರ ಸರಿಯಾಗಿ ನೋಡ್ಕೊಳ್ಳಿ. ಗ ಪ್ಲಸ್ ಊ ಗೂ, ಗ ಪ್ಲಸ್ ಊ ಗೂ, ನೋಡಿ ಗ ಪ್ಲಸ್ ಊ ಗೂ, ಅದನ್ನ ಗೂಬೆ. ಗೂಬೆ ಅಂದ್ರೆ ಔಲ್ ಅಂತ ಒಂದು ಬರ್ಡ್ ಇದೆ ಗೊತ್ತಲ್ವಾ ನಿಮ್ಗೆ. ಆ ಬರ್ಡ್ ಹೆಸರು, ನೀವು ಹೆಸರು ಬರೀಬೇಕಾದ್ರೆ ಗೂ ಅಂತ ಹಾಕ್ಬೇಕು. ಗೂಬೆನೂ ಹಾಗೆ ಅಲ್ವಾ ಕೂಗುದು, ಹೂ ಅಂತ ಕೂಗ್ತಾ ಇರುತ್ತೆ ಅಲ್ವಾ. ಅದ್ ಜ್ಞಾಪಕ ಇಟ್ಕೊಂಡ್ರೆ ನಿಮಗೆ ಗೂ ಜ್ಞಾಪಕ ಬರುತ್ತೆ. ಜ ಪ್ಲಸ್ ಊ ಜೂ, ಜೂ ಜೂ. ಆಮೇಲೆ ಇವತ್ತು ಹೇಳ್ತೀನಿ ಇವಾಗ ನೋಡಿ, ಜೂಜು. ಡ ಪ್ಲಸ್ ಊ ಡೂ, ಇದು ಡ ಪ್ಲಸ್ ದ ಪ್ಲಸ್ ಊ ದೂ. ನೆಕ್ಸ್ಟ್ ಬ ಪ್ಲಸ್ ಊ ಬೂ ಅಂತ. ಎಲ್ಲದಕ್ಕೂ ಇನ್ನೆಲ್ಲೂ ಬೇರೆ ಬೇರೆ ಚೇಂಜ್ ಇಲ್ಲ, ಎಲ್ಲಾನು ಸೈಡಲ್ಲೇ ಕೊಡ್ಬೇಕು. ಹೂ ಮತ್ತೆ ಹೂನ ಸೈಡಲ್ಲೇ ಬರಿಬೇಕು ಅಂತ ಜ್ಞಾಪಕ ಇಟ್ಕೋಬೇಕು ನೀವು. ಅರ್ಥ ಆಯ್ತಲ್ಲ? ಈಗ ಹೂ ಹೂವೆ, ಜೂ ಜೂ ಜೂ. ಆಮೇಲೆ ತಾ ತೂರು, ತಾಗೆ ಇಲ್ಲಿ ಪ್ಲೇಸ್ ಇಲ್ಲ ಅಂತ ಬರ್ತೀನಿ, ತೂರು. ಪೂ ಪೂಜೆ, ಪೂ ಪೂಜೆ. ಭೂ ಭೂ, ಇಲ್ಲಿ ನೋಡಿ ಬರೀತೀನಿ, ಬೂದಿ. ಬೂದಿ ಅಂದ್ರೆ ಆಶ್ ಏನಾದ್ರೂ ಬರ್ನ್ ಆದ್ರೆ ಬರುತ್ತಲ್ವಾ, ಬೆಳ್ಳನೆ ಪುಡಿ ಒಂದ್ ಬರುತ್ತಲ್ವಾ, ಅದಕ್ಕೆ ಬೂದಿ ಅಂತೆ. ಅರ್ಥ ಆಯ್ತಾ? ದೂರ, ದೂರು ಅಂದ್ರೆ ಕಂಪ್ಲೇಂಟ್. ದೂರು ಅಂದ್ರೆ ಕಂಪ್ಲೇಂಟ್ ಮಾಡು ಅಂತ. ದ ಪ್ಲಸ್ ಊ ದೂ, ದೂರು. ಓಕೆ. ಈ ಡೂನಲ್ಲಿ ಒಂದು ಪದ ಇಲ್ಲ,
ಆತರ ಡೂ ಇಂದ ಸ್ಟಾರ್ಟ್ ಆಗಲ್ಲ, ಸುಮ್ಮನೆ ಬರ್ದಿರ್ತೀನಿ, ಮಧ್ಯದಲ್ಲಿ ಬಂದಾಗ ನಿಮಗೆ ತೋರಿಸ್ತೀನಿ. ಸಾಮಾನ್ಯ ಕೆಲವು ಅಕ್ಷರಗಳು ಸ್ಟಾರ್ಟಿಂಗ್ ಅಲ್ಲಿ ಇರಲ್ಲ, ಮಧ್ಯದಲ್ಲಿ ಮಾತ್ರ ಇರುತ್ತೆ, ಅದನ್ನ ತೋರಿಸ್ತೀನಿ. ಇಷ್ಟನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಅರ್ಥ ಆಯ್ತಲ್ಲ ಇದು? ಅರ್ಥ ಆಯ್ತಲ್ಲ? ನೆನ್ನೆ ಒಂದು ಫನ್ ಮಾಡಿದ್ದೆ, ಗೊತ್ತಾಯ್ತಾ ನಿಮ್ಗೆ? ಇನ್ನೊಂದ್ಸತಿ ಮಾಡ್ಲಾ? ಅದನ್ನ ಮಾಡ್ಬಿಟ್ಟು ಇನ್ನೊಂದು ತೋರಿಸ್ಲಾ ನಿಮ್ಗೆ? ನೋಡಿ, ಈಗ ಒಂದು ಫನ್ ತೋರಿಸ್ತೀನಿ. ಇಲ್ಲಿ ಒಂದು ಸ್ಕ್ವೇರ್ ಆಗಿ ಮಾರ್ಕ್ ಮಾಡಿ ಇಟ್ಟಿದ್ದೀನಲ್ವಾ, ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ಏನಿದೆ ನೋಡಿ, ಕೂ ಇದೆ, ಕೂ ಅಷ್ಟೇ, ಕೂ ಇದೆ. ರೂ ಇದೆ, ರಾಗು ಸ್ಮಾಲ್ ಟೇಲೆ, ಕೂಗು ಸ್ಮಾಲ್ ಟೇಲೆ. ಕುರು ಕು, ಕುರುಕು. ಕುರುಕುವುದು ಅಂದ್ರೆ ಈ ಕೆಲವು ಪ್ರಾಣಿಗಳು ತಿನ್ನುತ್ತವಲ್ಲ, ಹಲ್ಲು ಹಾಕಿ 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 ಕೆರೆದು ಕೆರೆದು ತಿನ್ನುತ್ತಲ್ಲ, ಅದಕ್ಕೆ. ನಾವುಗಳು ಹಾಗೆ ತಿಂತೀವಿ, ಕೆಲವು ಸತಿ ಗಟ್ಟಿ ಇದ್ರೆ ಚುರುಕು ಚೂರು 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 ಹಲ್ಲೆಲ್ಲ ತಿಂತೀವಲ್ಲ, ಅದಕ್ಕೆ ಕುರುಕು, ಕುರುಕುವುದು ಅಂತ ಹೆಸರು. ಅದಕ್ಕೇನಂತ ಹೆಸರು? ಕುರುಕುವುದು ಅಂತ. ಕುರುಕುವುದು ಅಂದ್ರೆ ತಿನ್ನುವುದು, ತಿನ್ನುವ ರೀತಿ ಬೇರೆ, ಬಾಯಿ ಒಳಗಡೆ ಇಟ್ಕೊಳ್ಳೋ ಹಾಗಿಲ್ಲ, ಹಣ್ಣು ಇಟ್ಕೊಂಡು ಹಿಂಗೆ 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 ಹೀಗೆ ತಿಂತಾ ಇರ್ತಾರಲ್ಲ, ಅದಕ್ಕೆ ಕುರುಕು ಅಂತ ಹೆಸರು. ಆಮೇಲೆ ಇದ್ರ ಕೆಳಗಡೆ ನೋಡಿ, ರು, ರಾಗೆ ಮತ್ತೆ ಸ್ಮಾಲ್ ಟೇಲು. ಇದು ಮಾ ಒಂದೇ ಒಂದು ಹ್ಯಾಂಡ್ ಅಷ್ಟೇ, ಅದು ಒಂದೇ ಒಂದು. ರುಮಾಲು, ಲು, ಲಾಗೆ ಸ್ಮಾಲ್ ಟೇಲು. ಕುರುಕು, ರುಮಾಲು. ಟೂ ವರ್ಡ್ಸ್ ಆಯ್ತಲ್ವಾ? 2 ಪದಗಳನ್ನು ಬರ್ದಿದ್ದೀನಲ್ವಾ? ಜ್ಞಾಪಕ ಇಟ್ಕೊಳ್ಳಿ. 1 2. ಮೂರನೇ ನೋಡಿ, ಕುಲುಕು. ಕು ಆಮೇಲೆ ಲು ಆಮೇಲೆ ಕು. ಇದ್ರಲ್ಲಿ ಹೇಗೆ ಎಲ್ಲದಕ್ಕೂ ಸ್ಮಾಲ್ ಟೇಲ್ ಇದೆಯೋ, ಇಲ್ಲೂ ಸ್ಮಾಲ್ ಟೇಲ್ ಇದೆ, ಸ್ಮಾಲ್ ಟೇಲ್ ಇದೆ ಇಲ್ಲಿ. ಆಯ್ತಾ? ಇದೇನ್ ಮಾಡ್ಬೇಕು ನಾವು ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಏನಿಲ್ಲ, ಓದಿ ಅದನ್ನ. ಕುರುಕು, ರುಮಾಲು, ಕುಲು. ಎಷ್ಟು ವರ್ಡ್ಸ್ ಇದೆ? 3 ವರ್ಡ್ಸ್ ಇದೆ. ಕರೆಕ್ಟ್ 3 ವರ್ಡ್ಸ್ ಇದೆಯಾ? ಎಲ್ರು ಎಣಿಸ್ಕೊಳ್ಳಿ. 3 ವರ್ಡ್ಸ್ ಇದೆಯಾ? 3 ವರ್ಡ್ಸ್ ಇದೆ. ನಾನು ಇದನ್ನ ಡಬಲ್ ಮಾಡ್ಲಾ? ಬರೆಯಿಲ್ಲ, ಬರೀದೆ ಡಬಲ್ ಮಾಡ್ಲಾ? ನಿಮ್ಗೆ ತೋರ್ಸ್ಲಾ? ಡಬಲ್ ಆಗಿದೆ, ತೋರ್ಸ್ಲಾ? ನೋಡಿ, ಹೀಗೆ ನೋಡ್ತಾ ಇರಿ. ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ವರ್ಡ್ ಇದೆ, ಇನ್ನೊಂದು ವರ್ಡ್ ಇದೆ, ಇನ್ನೊಂದು ವರ್ಡ್ ಇದೆ, ಒಂದು ಪದ, ಇನ್ನೊಂದು ಪದ, ಇನ್ನೊಂದು ಪದ, 3 ಪದ ಇರೋದು. ಕರೆಕ್ಟ್ ಆಗಿ 3 ಪದ ಇದೆ. ಗೊತ್ತಾಯ್ತಾ? 3 ಪದನ ಈಗ ನಾನು ಡಂಬಲ್ ಮಾಡಿ ತೋರಿಸ್ತೀನಿ. ನಾನೇನು ಬರೆಯಿಲ್ಲಪ್ಪ, ನಾನೇನು ಬರೆಯಿಲ್ಲ, ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ. ಕುರುಕು 1 ಪದ ಆಯ್ತಾ? ರುಮಾಲು 2 ಪದ ಆಯ್ತಾ? ಕುಲುಕು 3 ಪದ ಆಯ್ತಾ? 3 ಪದ ಆಯ್ತು. ಈಗ ನಿಮ್ಗೆ 200 ತೋರಿಸ್ತೀನಿ ಅಂದ್ರೆ ಇಲ್ಲ ಅಂದ್ರೆ ಇಲ್ಲ, ಸ್ವಲ್ಪ ವೇಟ್ ಮಾಡಿ ತೋರಿಸ್ತೀನಿ. ಈಗ ನೋಡಿ, ನಾನು ಓದಿದ್ದು ಹೀಗೆ, ಈ ಆರೋ ಮಾರ್ಕ್ ಹೋಗೋ ಕಡೆ ಕುರುಕು, ಇದು ಇದೆ ಆರೋ ಮಾರ್ಕ್ ಕಡೆ ಹೋಗ್ತಾ ಇದೆ ರುಮಾಲು, ಆಮೇಲೆ ಈ ಕಡೆ ಹೋಗ್ತಾ ಇದೆ ಕುಲುಕು ಅಂತ ಓದಿದೆ. 3 3 3 3 ಅಂದ್ರೆ 3 ಇದು ಬಂತು, ಪದಗಳು ಬಂತು. 3 ವರ್ಡ್ಸ್ ಬಂತು. ಈಗ ನೋಡಿ, ಮೇಲೆ ಹೀಗೆ ತೋರಿಸಿದ್ದೀನಲ್ಲ, ಆರೋ ಮಾರ್ಕ್ ನ ತೋರಿಸ್ತಾ ಇದ್ದೀನಿ ನೋಡಿ. ಕುರುಕು, ಹೀಗೂ ಕುರುಕು, ಹೀಗೂ ಕುರುಕು, ಕುರುಕು ನೋಡಿ. ರುಮಾಲು, ಕುಲುಕು ಬಂತಲ್ವಾ? ನಾನು ಬರೆದಿದ್ದು ಒಂದೇ ಸತಿ, ಆದ್ರೆ ಓದಿದ್ದು 2 ಸತಿ ಬರೆಯುವಷ್ಟು ಅಕ್ಷರ ಬಂತಲ್ವಾ ಇಲ್ಲಿ? ಕುರುಕು, ರುಮಾಲು, ಕುಲುಕು, ಕುರುಕು, ರುಮಾಲು, ಕುರುಕು. ಹೇಗ್ ಬೇಕಾದ್ರೆ ಮೇಲಿಂದ ಕೆಳಗಡೆ ಹೋದ್ರು ಒಂದೇ, ಹೀಗೆ ಹೋದ್ರು ಒಂದೇ, ಹಾಗಿದೆ ಇದು. ಇದೊಂದು ಮ್ಯಾಜಿಕ್ ಅಲ್ವಾ ಇದು? ನೀವು ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲ ಈ ಮ್ಯಾಜಿಕ್ ತೋರಿಸ್ಬೋದು. ನಿಮ್ಮ ಓದು, ಈ ಕಡೆಯಿಂದ ಓದು, ಈ ಕಡೆಯಿಂದ ಓದು ಅಂತ ಹೇಳ್ತಾರೆ. ಮತ್ತೆ ಅವ್ರು ಕುರುಕು ಹೋದ್ರೆ ನೀವು ಅಲ್ಲಲ್ಲ ಇದನ್ನ ಸರಿಯಾಗೋದು ಅಂತ ಹೇಳಿದ್ರೆ ನನಗೆ ಅಯ್ಯೋ ಏನೋ ಗೊತ್ತಾಗಲ್ಲ ಅನ್ಸುತ್ತೆ. ಅವಾಗ ಚೆನ್ನಾಗಿರುತ್ತಲ್ಲ ಫನ್ ಮಾಡೋಕೆ, ಆ ಥರ. ಇವತ್ತುವೆ ಒಂದು ಫನ್ನಿ ಇದನ್ನ ತೋರಿಸ್ತೀನಿ. ಗೊತ್ತಾಯ್ತಾ? ಫನ್ನಿ ತೋರಿಸ್ತೀನಿ. ಇದು ನಿಮ್ಮ ಅಕ್ಷರಗಳಿಂದ ಗುಡಿಸು, ಇಷ್ಟು ಬರ್ಕೊಂಡು ಓದಿ. ಇಷ್ಟು ಬರೆದ್ರೆ ನಿಮ್ಗೆ ಬರ್ಕೊಂಡ್ರೆ ಇದು ಏನು ಅನ್ಸುತ್ತೆ, ಆಯ್ತಾ? ಅವಾಗ ನೀವು ಇಷ್ಟನ್ನೇ ಬರ್ಕೊಂಡು ಓದಿ. ಅವಾಗ ಒಂದೊಂದು ಅಕ್ಷರ ಚೆನ್ನಾಗಿ ಓದ್ಕೊಂಡು ಹೋಗ್ತೀವಿ. ಅವಾಗ ಓದ್ತಾ
ಸುಲಭ ಆಗುತ್ತೆ. ಗೊತ್ತಾಯ್ತಾ? ಎಷ್ಟು ನಿಮಿಷ ಆಯ್ತು? ಈಗ ಇನ್ನೊಂದು ಕಾಗುಣಿತವನ್ನು ತೋರಿಸ್ತೀನಿ ನಿಮ್ಗೆ. ಹೂ ಆಯ್ತಲ್ಲ, ರೂ ತೋರಿಸ್ತೀನಿ. ರೂ ಅಂದ್ರೆ ನಿಮಗೆ ಗೊತ್ತಿರ್ಬೇಕಲ್ಲ, ಋಷಿ ರೂ ಅದನ್ನ ತೋರಿಸ್ತೀನಿ ಇವಾಗ. ಋಷಿ ರೂನ ತೋರಿಸ್ತೀನಿ ನಿಮ್ಗೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಋಕಾರ, ಅಲ್ಲಿ ನೋಡಿ ಊಕಾರ ಅಂತ ಬರ್ದಿಲ್ಲ, ಇಲ್ಲಿ ಬರೀ ಋಕಾರ. ರು ಸೌಂಡ್ ಬರುವಂತ ಅಕ್ಷರ ಇದು. ರು ಅಂದ್ರೆ ಝೀರೋ ರಾ ಬರೀತಿರಲ್ಲ, ಅದನ್ನ ಬರೆಯೋ ಹಾಗಿಲ್ಲ, ಇದನ್ನ ಬರಿಬೇಕು. ಅದಕ್ಕೆ ಹೇಗ್ ಬರೆಯೋದು ಅಂತ ತೋರಿಸ್ತೀನಿ. ಯಾವ ಅಕ್ಷರ ಬೇಕು ನಿಮಗೆ? ವ್ಯಂಜನ ಅಂದ್ರೆ ಫಸ್ಟ್ ಕ ತಾನೆ, ಗೊತ್ತಾಯ್ತಲ್ಲ? ಖಾನ ಕ ಮಾಡಿ, ಕ ಒಳಗಡೆ ಏನಾದ್ರು ಸ್ವರ ಸೇರಿಸ್ಬೇಕಲ್ಲ, ರೂ ಸೇರಿಸಿ. ಕ ಪ್ಲಸ್ ರೂ, ಕ ಪ್ಲಸ್ ರೂ. ಹಾಗೆ ಎಲ್ಲ ಅಕ್ಷರಗಳು ಒಂದ್ಸತಿ ಬರೆದು ಬಿಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ಕ ಗ ಪ್ಲಸ್ ರೂ, ಗ ಪ್ಲಸ್ ರೂ. ಇವಾಗ ನಿಮ್ಗೆ ಗೊತ್ತಾಗುವಂಗೆ ಬರಿತೀನಿ. ಕ ಪ್ಲಸ್ ರೂ, ಕ ಪ್ಲಸ್ ರೂ, ಕ ಪ್ಲಸ್ ರೂ, ಕ ಪ್ಲಸ್ ರೂ. ಆಯ್ತಾ? ಇವ 5ರದ್ದು ಫಸ್ಟ್ ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ರು ಅನ್ನುವುದು ಸ್ವರಕ್ಕೆ ಸೇರಿದ್ದು ಅಂತ ಹೇಳಿದ್ದೀನಿ. ರು ಎಲ್ಲಿರುತ್ತೆ? ಆ ಈ ರು, ಋಷಿ ಮಧ್ಯ ಕೂತಿರ್ತಾನಲ್ಲ, ಅಲ್ಲಿರುತ್ತೆ. ಅದು ಒಂದು ಸ್ವರ. ಈ ಸ್ವರ ಕಾಗೆ ಆ ಸ್ವರ ಸೇರಿಸಿದಾಗ ಹೇಗ್ ಬರಿಬೇಕು ಅಂದ್ರೆ, ಫಸ್ಟ್ ಕ ಕಟ್ಟಾಗಿದೆಯಲ್ಲ, ಕ ಅಂತ ಆಗಿದೆಯಲ್ಲ, ಅದನ್ನ ಮೊದ್ಲು ಕ ಮಾಡ್ಕೊಂಡು ಇದ್ರಲ್ಲೂ ಮಾಡ್ಕೊಂಡಿದೀವಲ್ವಾ, ಆ ತರ ಮಾಡ್ಕೊಂಡಿದೀವಿ ಕಾನ. ಇದ್ರ ಕೆಳಗಡೆ ಏನ್ ಮಾಡ್ಬೇಕು? ಒಂದು ಉಲ್ಟಾ 6 ಕೊಡ್ಬೇಕು. ಇದಕ್ಕೆ ಒಂದು ಉಲ್ಟಾ 6 ಕೊಡ್ಬೇಕು. ಅರ್ಥ ಆಯ್ತಾ? ಈಗ ಚ ಪ್ಲಸ್ ರು, ಚ ಬರೆದ್ ಬಿಡ್ಬೇಕು, ಚ ಕರೆಕ್ಟ್ ಆಗಿ ಬರೀಬೇಕು. ಆಮೇಲೆ ಕೆಳಗಡೆ ಒಂದು ಉಲ್ಟಾ 6 ಬರ್ದೀವಿ ನೋಡಿ, ಉಲ್ಟಾ 6 ಬರೀಬೇಕು. ಚ ಪ್ಲಸ್ ರು, ಚ ಬರೀಬೇಕು, ಇದ್ರ ಕೆಳಗಡೆ ಒಂದು ಉಲ್ಟಾ 6 ಬರೀಬೇಕು. ಇಲ್ಲಿ ತಾ ಬರೀಬೇಕು, ಇದ್ರ ಕೆಳಗಡೆ ಒಂದು ಉಲ್ಟಾ 6 ಬರೀಬೇಕು. ಉಲ್ಟಾ ಅಂದ್ರೆ ರಿವರ್ಸ್ ಅಂತ. ಓಕೆ, ಈಗ ಪಾ ಪ್ಲಸ್ ರು, ಅವಾಗ ಪಾ ಬರೀಬೇಕು, ಹೀಗೆ ಬರೀಬೇಕು. ಪ್ರು ಅಂತ ಬರೀಬೇಕು. ಕೃ ಛೃ ಟ್ರ ತೃ ಪ್ರು. ಫಸ್ಟು ಕಚಾಟ ತಪ ಏನು ಅಕ್ಷರ ಸ್ವರಾನೇ ಸೇರಿಸ್ತಾ ಇದ್ದಾಗ, ಅಲ್ಲಿ ಆ ಅಕ್ಷರ ಸೇರಿಸ್ತಿದ್ದಾಗೆ ಹ ಛ ಠ ತ ಕ ಚ ಟ ತಾಪ ಫಸ್ಟು, ಆಮೇಲೆ ಎರಡನೇದು ಸ್ವರ ಸೇರಿಸಿದ್ವು ಕ ಚ ಟ ತಪ. ಅದೇ ತರ ತೆಳಗಡೆ ಅದಕ್ಕೆ ಕ ಆದ್ಮೇಲೆ ಚಾಗೆ ಏನ್ ಮಾಡಿದ್ವು ಚು ಟು ತು ಪು ಇತ್ತು. ಅದನ್ನ ಚ ಮತ್ತೆ ಆ ಸೇರಿಸಿ ಅದಕ್ಕೆ ಚ ಟ ಚ ಟ ಚ ಟ ತ ಪ ಅಂತ ಹಾಕಿ. ಅರ್ಥ ಆಯ್ತಾ? ಹೀಗೆ ಅದಕ್ಕೆ ಸೇರಿಸ್ದಂಗೆ ಅದು ಸ್ವರನ ಕೊಡ್ತಾ ಹೋಗುತ್ತೆ, ಅದು ಹೇಳ್ತಾ ಹೋಗುತ್ತೆ. ನಿಮ್ಗೆ ಕೆಲವು ಪದಗಳು ಅರ್ಥ ಆಗದೆ ಇದ್ರೆ ಇದು ಹೇಗೆ ಓದೋದು ಅಂತ ಕೇಳ್ತೀರಲ್ವಾ?
ನಿಮ್ಮ ಅಣ್ಣನೋ ನಿಮ್ಮ ಅಕ್ಕನೋ ನಿಮ್ಮ ತಾಯಿನೋ ಏನಾದ್ರು ಕೇಳ್ತೀರಾ, ನಿಮ್ಮ ಟೀಚರ್ನೇ ಕೇಳ್ತೀರಾ ಅಂತ ಇಟ್ಕೊಳ್ಳೋಣ. ಅವಾಗ ಹೇಳ್ಕೊಡ್ತಾರಲ್ವಾ, ಇದು ಸ್ಟಾರ್ ಅಂತ ಹೇಳ್ಬೇಕು. ಟಿ ಇದೆ, ಸ್ಟಾ ಅನ್ಬೇಕು. ಎಸ್ ಟಿ ಅಂತ ಇದೆ, ಸ್ಟಾ ಅಂತ ಹೇಳು ಅಂತ ಹೇಳ್ಕೊಡ್ತಾರಲ್ವಾ. ಹಾಗೆ ಇದು ಅಷ್ಟೇ. ಆ ಪ್ಲಸ್ ರು ಬಿಟ್ಬಿಡಿ. ಇದನ್ನ ಓದೋದು ಹೇಗೆ ಅಂದ್ರೆ ಕೃ 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 ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಇವಾಗ ನಾನು ಯಾವ್ಯಾವ ಅಕ್ಷರ ಹಾಕಿದೆ? ಕಾಚಾಟ ತಾಪ ಹಾಕಿದೆ. ಅರ್ಥ ಆಯ್ತಲ್ಲ? ಈಗ ಏನ್ ಮಾಡ್ಬೇಕು ಅದನ್ನ? ಸೆಕೆಂಡ್ ಅಕ್ಷರಕ್ಕೆ ಹೋಗೋಣ. ಖಾನ ಸೆಕೆಂಡ್ ಅಕ್ಷರ ಯಾವುದು? ಖ. ಖ ನೋಡಿ ಇಲ್ಲಿ. ಖ ಛ ಛ ಛ ಸ ತ ತ ಪ. ಈಗ ನಾನು ಖಾನ ಏನ್ ಮಾಡ್ತೀನಿ? ಈ ಏನ್ ತೆಗೆದಾಕ್ಬಿಟ್ಟು ಕಾ ಮಾಡ್ತೀನಿ. ಇದು ಕಾ. ಕ ಇಲ್ಲ, ಕಾ ಅನ್ಬೇಕು. ಚ ಟ ತ ಪ. ಇಲ್ಲಿ ನೋಡಿ, ಇಲ್ಲಿ ಇದ್ದಲ್ಲ ಒಂದು ಗಂಟು ಹಾಕಿದ್ರಲ್ಲ, ಇಲ್ಲಿ ಒಂದು ನಾಟ್ ಹಾಕಿದ್ರಲ್ಲ, ಅವೆಲ್ಲ ತೆಗೆದು ಬಿಡ್ಬೇಕು. ಈಗ ಇದು ಕಾಚಾಟ ತಾಪ ಸುಲಭವಾಗಿ ಓದ್ಬೋದು. ಇದಕ್ಕೆ ಕಾಗುಣಿತ, ಇದಕ್ಕೆ ಎ ಗುಣಿತ ಸೇರಿಸಿದ್ರೆ, ಎ ಗುಣಿತ ಸೇರಿಸಿದ್ರೆ ಏನಾಗುತ್ತೆ? ಪ್ಲಸ್ ರು. ಅವಾಗ ಏನಾಗುತ್ತೆ? ಕಾ ಮೊದಲಿನ ಕಾನ, ಈ ಕಾನ ಬರ್ಕೋಬೇಕು, ಅದ್ರ ಕೆಳಗಡೆ ಉಲ್ಟಾ 6 ಹಾಕ್ಬೇಕು. ಕ್ರೂ ಆಯ್ತು. ಈಗ ಛ ಬರಿಬೇಕು. ಛ ಬರಿಬೇಕು. ಛ ಪ್ಲಸ್ ರು ಬರಿಬೇಕು. ಈಗ ಚ್ರೂ ಅಂತ ಬರೀಬೇಕು. ಈಗ ಟ ತಗೊಳ್ಳೋಣ. ಈಗ ಟ ಪ್ಲಸ್ ರು ಅಂತ ಹಾಕಿದಾಗ ಟ ಬರೆದು ಬಿಟ್ಟು ರು ಅಂದ್ರೆ ರು ಬರೆಯೋದು ತುಂಬಾ ಈಸಿ. ಉಲ್ಟಾ 6, ರಿವರ್ಸ್ 6 ಬರೆದ್ರೆ ಆಯ್ತು ಅಷ್ಟೇ. ಇಲ್ಲೇನ್ ಮಾಡ್ಬೇಕು? ತಾ ಪ್ಲಸ್ ತಾ ಬಂದಿದೆಯಲ್ಲ, ಈ ತಾನೇ ತಗೋಬೇಕು. ತಾ ಪ್ಲಸ್ ಈ ತಾಗೆ ರು ಸೇರಿಸ್ಬೇಕು. ತ್ರು. ಹಾಗೆ ಏನ್ ಮಾಡ್ಬೇಕು? ರು ಸೇರಿಸ್ಬೇಕು. ಪ್ರೂ ಪ್ರೂ ಅಂತ. ಅರ್ಥ ಆಯ್ತಲ್ಲ? ಇದನ್ನ ಪ್ರನೌನ್ಸ್ ಮಾಡೋದು ಸರಿಯಾಗಿ ನೋಡ್ಕೊಳ್ಳಿ. ಕ್ರೂ, ಚ್ರೂ, ಟ್ರೂ, ತ್ರೂ, ಪ್ರೂ. ಗೊತ್ತಾಯ್ತಾ? ಸೊ ನೀವು ಇದಕ್ಕೆ ಪದಗಳು ತುಂಬಾ ಸಿಗೋದು ಕಷ್ಟ. ಇದಕ್ಕೆ ಬರೀಲೇಬೇಡಿ. ನೀವು ಅಕ್ಷರ ಕಲ್ತ್ಕೊಂಡು ಬರ್ತೀರಲ್ವಾ, ನಾನು ಹೇಳ್ಕೊಡ್ತೀನಿ ಅದಕ್ಕೆ ಎಲ್ಲಿ ಬರುತ್ತೆ ಅಂತ ಹೇಳ್ಕೊಡ್ತೀನಿ. ಎಲ್ಲ ಅಕ್ಷರಕ್ಕೂ ಬರಲ್ಲ ನಿಮ್ಗೆ. ಆಮೇಲೆ ಇವಾಗ ಒಂದು ಬೇರೆ ಅಕ್ಷರ ಹೇಳ್ಕೊಟ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಲಾಸ್ಟ್ ಅಲ್ಲಿ ಹೇಳ್ಕೊಡ್ತೀನಿ. ಇಷ್ಟು ಮಾತ್ರ ಕಲ್ತ್ಕೊಳ್ಳಿ. ಕ್ರೂ, ಚ್ರೂ, ಟ್ರೂ, ತ್ರೂ, ಪ್ರೂ. ಕ್ರೂ, ಚ್ರೂ, ಟ್ರೂ, ಟ್ರೂ, ತ್ರೂ, ಪ್ರೂ ಅಂತ ಈ ಋನ ಸೇರಿಸ್ಕೊಂಡೇ ಹೇಳ್ಬೇಕು. ಇದನ್ನ ಕೂರು ಗೋರು ಅಂತ ಹೇಳಿ ಬಿಡಿಸಬಾರ್ದು. ಕೃ ಕೃ ಅದು ಆಪ್ಷನ್ ಇದೆ, ನಿಮ್ ಬಾಯಿನಲ್ಲಿ ಹೇಳ್ಬೋದು ಅದನ್ನ. ಕೃ ನೋಡಿ, ಇದ್ರ ಸೈಡ್ ಇಂದ ಬರುತ್ತೆ ಕೃ ಅಂತ. ಹಾಗೆ ಹೇಳ್ಬೇಕು. ಗೊತ್ತಾಯ್ತಲ್ಲ? ಈಗ ಗಜಡ ದಬ ಹೇಳ್ಕೊಡ್ಬೇಕು ನಿಮ್ಗೆ. ಅಕ್ಷರದಲ್ಲಿ ಋಕಾರ ಅಂತ ಹೇಳ್ಕೊಡ್ಬೇಕಲ್ವಾ? ಈಗ ನೋಡಿ, ಇಲ್ಲಿ ಗಜಡ ದಬ ಬರಿತೀನಿ. ಗೃ, ಗ ಪ್ಲಸ್ ರು, ಗೃ, ಗೃ, ಜ
ಪ್ಲಸ್ ರು, ಜೃ. ಗೊತ್ತಾಯ್ತಾ? ಇದು ಗ ಅಕ್ಷರದ್ದು. ಯಾಕೆ ಇಟ್ಕೊಳ್ಳಿ, ನಾನು ಇಲ್ಲಿ ಏನ್ ಅಕ್ಷರ ಬರ್ದಿರ್ತೀನಿ ಅದರದ್ದು ಅಂತ ತಿಳ್ಕೊಬೇಕು. ಡ ಪ್ಲಸ್ ರು, ಡ್ರು, ಡ್ರು. ದ ಪ್ಲಸ್ ರು, ಧ್ರು. ಬ ಪ್ಲಸ್ ರು, ಬ್ರು. ಇದರಲ್ಲಿ ನಿಮಗೆ ಪದ ಬೇಕು ಅಂದರೆ ನೋಡಿ ಕೆಳಗಡೆ ಬರೀತೀನಿ. ಗೃ, ಗೃಹ. ಗೃಹ, ಗೃಹ ಅಂದ್ರೆ ಮನೆ ಅಂತ. ಇನ್ನೊಂದು ಹೆಸರಷ್ಟೇ. ಗೃಹ ಅಂದ್ರು ಮನೆ, ಮನೆ ಅಂದ್ರು ಗೃಹ. ಹಾಗೆ ನಿಮ್ಗೆ ಯಾರು ಹೊಸ ಮನೆ ಕಟ್ಟಿರ್ತಾರಲ್ಲ, ನ್ಯೂ ಹೌಸ್, ಬಿಲ್ಡಿಂಗ್ ಎಲ್ಲ ಆದ್ಮೇಲೆ ಬಂದ್ ಕರೀತಾರಲ್ಲ, ಬನ್ನಿ ನಮ್ಮ ಮನೆಗೆ, ನಮ್ ಹೊಸ ಮನೆ ಅಂತ ಹೇಳ್ತಾರೆ. ಅವಾಗ ಏನ್ ಬರ್ದಿರ್ತಾರೆ ನೀವು ಅವ್ರ ಕಾರ್ಡ್ ಅಲ್ಲಿ ನೋಡಿ, ಗೃಹ ಪ್ರವೇಶ ಅಂತ ಬರ್ದಿರ್ತಾರೆ. ಗೃಹ ಪ್ರವೇಶ ಅಂತ ಬರ್ದಿರ್ತಾರೆ. ಗೃಹ ಪ್ರವೇಶ ಅಂದ್ರೆ ಏನು? ಅವ್ರು ಹೊಸ ಮನೆಗೆ ಒಳಗಡೆ ಹೋಗ್ತಿದ್ದಾರೆ, ಅದನ್ನ ನೋಡೋಕೆ ಎಲ್ಲರನ್ನು ಕರೀತಾರೆ, ಫ್ರೆಂಡ್ಸು, ರಿಲೇಷನ್ಸು ಎಲ್ಲಾನು. ಅಲ್ಲಿ ಬೋರ್ಡ್ ಅಲ್ಲಿ ಗೃಹ ಅಂತ ಬರ್ದಿರ್ತಾರೆ, ಬರ್ದಿರ್ತಾರೆ. ನೀವು ಆತರ ಎಲ್ಲ ನೋಡ್ತಾ ನೋಡ್ತಾ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಬೇಗ ಬಂದ್ಬಿಡುತ್ತೆ. ಗೃಹ. ಇಲ್ಲಿ ಜಾಸ್ತಿ ಇರಲ್ಲ ಪದಗಳು, ರೂನಲ್ಲಿ ಕಡಿಮೆ ಪದಗಳಿರುತ್ತೆ, ಅದಕ್ಕೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ಇಲ್ಲಿ. ಇಲ್ಲಿ ಧೃತಿ, ಧೃತಿ. ದಾಗೆ ರೂ ಕೊಟ್ಟಿದ್ದೀನಿ, ಟಿ ಬರ್ದಿದ್ದೀನಿ, ಧೃತಿ. ನೆಕ್ಸ್ಟ್ ಬೃಹತ್. ಬೃಹತ್ ಅಂದ್ರೆ ತುಂಬಾ ದೊಡ್ಡದು, ಇದು ವೆರಿ ವಾಸ್ಟ್, ವೆರಿ ಹೈಟ್. ಹಿಮಾಲಯ ಬೃಹತ್ ಅಂತ, ದೇವಾಲಯ ತುಂಬಾ ದೊಡ್ಡದು, ಬೃಹತ್ ದೇವಾಲಯ ಅಂತ. ಗೊತ್ತಾಯ್ತಾ? ಬೃಹತ್ ದೇವಸ್ಥಾನ. ಬೃಹತ್ ಮರ, ಮರ ದೊಡ್ಡದಾಗಿರುತ್ತಲ್ಲ, ಪೀಪಲ್ ಟ್ರೀಗಳೆಲ್ಲ ತುಂಬಾ ದೊಡ್ಡದಾಗಿರುತ್ತಲ್ಲ, ಅದಕ್ಕೆ ಬೃಹತ್ ಮರ ಅಂತ ಹೆಸರು. ಆ ತರ ಬಂದಾಗ ಉಪಯೋಗಿಸ್ಬೋದು ಅಷ್ಟೇನೆ, ಜಾಸ್ತಿ ಬರಲ್ಲ ಇದ್ರ ಬಗ್ಗೆ ಅಷ್ಟೊಂದು. ನೀವು ಅಷ್ಟೇನು ಕಷ್ಟಪಡ್ಬೇಕಾಗಿಲ್ಲ, ಓದ್ತಾ ಬರುತ್ತೆ. ಇದೆಲ್ಲ ನೋಡ್ಕೋಬೇಕು, ಜಾಸ್ತಿ ನೋಡ್ಕೋಬೇಕು. ಅರ್ಥ ಆಯ್ತಲ್ಲ ನಿಮ್ಗೆ? ಅರ್ಥ ಆಯ್ತಾ? ಈಗ ಇಲ್ಲಿ ಏನೋ ಬರ್ದಿದ್ದೀನಿ ನೋಡಿ, ಏನು ಬರ್ದಿದ್ದೀನಿ ನೀವು? ಏನ್ ಬರ್ದಿದ್ದೀನಿ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ ತಾನೆ? ಕಾಣಿಸ್ತಿದೆಯಲ್ಲ. ಕು, ಬೇ, ರ, ನಿ, ಗೇ, ನಿ, ಮತ್ತೆ ನಿ, ರ, ಬೇಕು. ಗೊತ್ತಾಯ್ತಾ? ಅಕ್ಷರ ಗೊತ್ತಾಯ್ತು ನಿಮ್ಗೆ, ನಾನು ಹೇಳಿದ್ರಲ್ಲ, ನೀವು ನೋಡಬೇಕು. ನೀವು ಗಮನಿಸಿ ಸ್ವಲ್ಪ. ಮೊದಲನೇ ಅಕ್ಷರ, ಕೊನೆ ಅಕ್ಷರ ಏನಿದೆ ನೋಡಿ, ಏನಿದೆ ಮೊದಲನೇ ಅಕ್ಷರ, ಕೊನೆಯ ಅಕ್ಷರ? ಮೊದಲನೇ ಅಕ್ಷರ, ಕೊನೆಯ ಅಕ್ಷರ ಏನಿದೆ? ಕು, ಕು ಸೇಮ್ ಅಕ್ಷರ ತಾನೆ? ಇಲ್ಲಿ ನೋಡಿ, ಎರಡನೇ ಅಕ್ಷರ ಏನಿದೆ? ಬೇ. ಇಲ್ಲೂ ನೋಡಿ, ಆ ಕಡೆಯಿಂದ ಎರಡನೇ ಅಕ್ಷರ ಏನಿದೆ? ಬೇ ಅಂತ ಇದೆ. ಆಮೇಲೆ ಮೂರನೇ ಅಕ್ಷರ ಏನಿದೆ? ರ ಇದೆ. ಇಲ್ಲಿ ನೋಡಿ, 1 2 3, ಮೂರನೇ ಅಕ್ಷರ ರ ಇದೆ. ನೆಕ್ಸ್ಟ್ ನೀ ಇದೆ, ಇಲ್ಲೂ ನೀ ಇದೆ. ನಾಲ್ಕನೇ ಅಕ್ಷರ ನೀನೇ ಇದೆ. ನೆಕ್ಸ್ಟ್ ಗೆ, ಗೆ ಏನು ಇಲ್ಲ, ಗೆ ಒಂಟಿ ಔಟ್, ಅಲೋನ್. ಅದು ಇನ್ನೊಂದು ಫ್ರೆಂಡ್ ಇಲ್ಲ ಅದು. ಅರ್ಥ ಆಯ್ತಾ? ಇದ್ರಲ್ಲಿ ಏನ್ ಪನ್ನು? ಯಾರು ಬರೀತಾರ ಅದದೇ ಅಕ್ಷರ ಆ ಕಡೆ ಈ ಕಡೆ ಬರೀತಾರ ಅಂತ? ಇದನ್ನ ಓದ್ತೀನಿ, ನೀವು ಸರಿಯಾಗಿ ಕೇಳಿಸ್ಕೋಬೇಕು. ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. 1 2 3 ಸ್ಟಾರ್ಟ್ ನೋಡಿ.
ಕುಬೇರನಿಗೇನಿರಬೇಕು? ಕುಬೇರನಿಗೇನಿರಬೇಕು? ಈಗ ಓದಿ, ಈ ಕಡೆಯಿಂದ ಓದಿ. ಕುಬೇರನಿಗೇನಿರಬೇಕು? ನೀವು ಹೀಗೆ ಬೇಕಾದ್ರೂ ಓದಿ, ಹೀಗೆ ಬೇಕಾದ್ರೂ ಓದಿ, ಒಂದೇ ಪದ ಅದು. ಎರಡ್ ಕಡೆಯಿಂದನೂ ಒಂದೇ ತರ ಓದ್ಬೋದು. ಅರ್ಥ ಆಯ್ತಾ? ಅದನ್ನೇ ನಾನು ಹೇಳಿದ್ದು ಫನ್ ಅಂತ. ಫನ್ನಿ ಆಗಿದೆ ಅಲ್ವಾ ಇದು? ನೀವು ನಿಮ್ ಫ್ರೆಂಡ್ ಜೊತೆ ಎಲ್ಲ ಆಟ ಆಡೋಕ್ ಚೆನ್ನಾಗಿರುತ್ತೆ. ಇದೆಲ್ಲ ಇಟ್ಕೊಂಡ್ರಿ ತಲೆ ಒಳಗಡೆ. ಕುಬೇರನಿ ಏನಿರಬೇಕು? ಒಂದು ಲಾಸ್ಟ್ ವೀಕ್ ಅಲ್ಲಿ ತೋರಿಸ್ತೇನೆ ನಿಮ್ಗೆ. 1 ಅಕ್ಷರ ಕೊನೆ ಅಕ್ಷರ ಬರೀ 3 ಅಕ್ಷರ ತೋರಿಸಿದ್ದೆ ನಿಮ್ಗೆ. ಜಲಜ ಅಂತ ತೋರಿಸಿದ್ದೆ. ನಮನ, ಕಿಟಕಿ ಅಂತ ತೋರಿಸಿದ್ದೆ. ಅದ್ರಲ್ಲಿ ಎಷ್ಟು ದೊಡ್ಡ ಪದ ನೋಡಿ ಇದು. ಎಷ್ಟು ದೊಡ್ಡ ಪದ. ಹೇಗೆ ಉಲ್ಟಾ ಓದಿದ್ರು ಅದೇ ಬರುತ್ತೆ, ಸರಿಯಾಗಿ ಓದಿದ್ರು ಅದೇ ಬರುತ್ತೆ. ಕುಬೇರನಿಗೇನಿರಬೇಕು? ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ, ಈ ಫನ್ನಿಯಲ್ಲಿ ನೀವು ಜ್ಞಾಪಕ ಇಟ್ಕೋಬೇಕು, ಅವಾಗ ಅರ್ಥ ಕನ್ನಡ ಬರೀ. ಒಂದೇ ಈಗ ಇದನ್ನ ತೋರಿಸ್ತೀನಿ ನಿಮ್ಗೆ. ಇದು ಆಯ್ತಲ್ಲ, ನಿಮ್ಗೆ ಗೊತ್ತಾಯ್ತಲ್ಲ ಹೂ ಎಲ್ಲವೇ. ಇವತ್ತು ನಂಬರ್ಗಳು ತೋರಿಸ್ಕೊಡ್ತೀನಿ ನಿಮ್ಗೆ. ಇವತ್ತು ಮತ್ತೆ ಗುಣಿತ ತೋರಿಸಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಇವತ್ತು ನಂಬರ್ ತೋರಿಸ್ಕೊಡ್ತೀನಿ ನೋಡಿ. ಅದಕ್ಕೇನಂತ ಹೆಸರು ಅಂದ್ರೆ ಅಂಕಿಗಳು. ಅಮ್ಮ ಇದೆಯಲ್ಲ ಅದು ಇದು. ಕ ತಲೆಬೋಳ ಕಿ, ಗ ಮತ್ತೆ ಳು, ನಂಬರ್ಸ್ ಅಂತ. ಅಂಕಿಗಳು ಅಂದ್ರೆ ನಂಬರ್ಸ್. ನಂಬರ್ಸ್ ನೀವು ಬರೀತೀರಲ್ಲ 1 2 3 4 ಅಂತ, ಹಾಗೆ ಇದರಲ್ಲೂ ಬರಿಬಹುದು. ಹೇಗೆ ಬರೀತೀವಿ? 1 ಅಂತ ಬರಿಬೇಕಲ್ವಾ? ಇಲ್ಲಿ ನೋಡಿ, ಓ ಬರ್ದೆ, ಬರ್ದೆ, ಡು ಬರ್ದೆ. ಯಾಕೆ ಬರ್ದೆ? ಯಾಕೆ ಬರ್ದೆ ನಾನು? ಅಲ್ಲಿ ಅಮ್ಮಂತ ಅಕ್ಷರ ಇದೆಯಲ್ಲರು ಇಲ್ವಲ್ಲ? ಇದೆ, ಜ್ಞಾಪಿಸ್ಕೊಳ್ಳಿ. ಹಾದಲ್ಲಿ ಇದೆ ಅಲ್ವಾ? ಇದೆ. ಇಲ್ಲಿ ಯಾಕೆ ಬರ್ದೆ ರೀ ಅಂತ ಕೇಳಿದ್ರೆ ನೀವು ಹೇಳಿ. ಡು ಅಂತ. ಅದ ನಕಾರ ಅಥವಾ ಮಕಾರ ಎರಡರಲ್ಲಿ ಒಂದು ಬರ್ಬೇಕು. ಒಂದು ಅವಾಗ ನಾನನ್ನ ಹಾಕ್ತೀರಿ, ನಾ ಹಾಕ್ಬಿಟ್ಟು ಬರೀತೀರಿ. ಅದ್ರ ಬದಲು ಏನ್ ಮಾಡ್ಬೇಕು? ಇಲ್ಲಿ ಒಂದು 0 ಹಾಕ್ಬೇಕು, ಅಂದ್ರೆ ಹಾಕ್ಬೇಕು, ಆಗ 1 ಆಗುತ್ತೆ. ಗೊತ್ತಾಯ್ತಾ? ಈಗ ಎರಡನೇದು ನೋಡಿ, 2 ಅಂತ ಬರೀತೀನಿ. ಎ ನಿಮಗೆ ಗೊತ್ತಲ್ಲ, ಡಬ್ಲ್ಯೂ ಬರೆದ್ಬಿಟ್ಟು ಮೇಲೆ ತಲೆ ರೌಂಡ್ ಮಾಡಿ, ಅರ್ಧ ರೌಂಡ್ ಮಾಡ್ಬೇಕಲ್ವಾ? ಅದು ಡು 3 ಬರಿಬೇಕು. ಹೀಗೆ ಬರೆದು 2 ಆಯ್ತಾ? ಈಗ 3 ಇಲ್ಲೇ ನಂಬರ್, ಇದೇ ನಂಬರ್ಗೆ ಆಗುತ್ತೆ. ಇದು ಈಕ್ವಲ್ಸ್ ಅಂತ ಹಾಕಿದೀನಿ, ಬೇರೆ ಮತ್ತೇನ್ ಬರ್ಕೋಬೇಕಾಗಿಲ್ಲ. 1ಗೆ 1 2 3 3ಗೆ ನೋಡಿ ಮಾ ಬರ್ದೆ, ಹೀಗೆ ಬರ್ದೆ, ರು ಬರ್ದೆ, 3 ಆಯ್ತಾ? 4 ಇಲ್ಲಿ ಒಂದು ಬೇಬಿ ಲೆಟರ್ ಬರುತ್ತೆ, ನೋಡ್ತಾ ಇರಿ. ಇಲ್ಲಿ ಒಂದು ಬೇಬಿ ಲೆಟರ್ ಬರುತ್ತೆ. ಲು ಬೇಬಿ ಕು
ಬೇಬಿಕಾ. ಇವಾಗ ನಾಲ್ಕು 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 ಸ್ಪೀಡಾಗಿ ಹೇಳಿ, ನಾಲ್ಕು ನಾಲ್ಕು. ಓದೋದು ಹೇಗೆ ಓದ್ಬೇಕು? ನಾಲ್ಕು ಓದ್ಬೇಕು. ಯಾಕೆ ಈ ಟೇಲ್ನ ಇದಕ್ಕೆ ಹಾಕೋಬೇಕು ಮನಸ್ಸಲ್ಲಿ. ಅದರಿಂದ ನಾಲ್ಕು ಆಯ್ತು. ನಾಲ್ಕು ಸ್ಪೀಡಾಗಿ ಹೇಳಿದ್ರೆ ನಾಲ್ಕು ಆಗತ್ತೆ. ಇಲ್ಲಿ ಐದನೇದು ನೋಡಿ, ಐದು. ಇದನ್ನ ಬರ್ದಿದ್ದೀರಿ, ಐದು ಅಂತ ಕೊಟ್ಟಿರ್ತಾರೆ, ನಿಮ್ ಬುಕ್ಕಲ್ಲೂ ಕೊಟ್ಟಿರ್ತಾರೆ, ನೀವು ಬರ್ದಿದ್ದೀರಿ, ನಾ ಬರ್ಸಿದ್ದೀನಿ. ಓಕೆ, ಐದು. ಐದು ಅಂದ್ರೆ ಇಷ್ಟು. ಆರು. ಆ ಬಿಗ ರಾ ಬರೀರಿ, ಸ್ಮಾಲ್ ಟೈಲ್ ಕೊಡಿ. ಆರು. ಏಳು. ಎ ಡಬ್ಲ್ಯೂ ಬರೀರಿ, ಮೇಲೆ ಅರ್ಧ ರೌಂಡ್ ಕೊಡಿ ಸಾಕು. ಆಮೇಲೆ ಹ್ಯಾಂಡ್ನ ಹಿಂದಕ್ಕೆ ಹಾಕಿ, ಹೀಗೆ ಹೀಗೆ ಹಾಕ್ಬೇಕು, ಹಿಂದ್ಗಡೆಗೆ ಹಾಕ್ಬೇಕು. ಅವಾಗ ಏಳು ಆಗುತ್ತೆ. ಲಾ. ಏಳು ಬರೆಯುವಾಗ ಲಾ ತಗೋಬೇಕು. ಯಾವ ಲೇ ತಗೋಬೇಕು? ಅದು ಲೇಜಿ ಲೇಜಿ ಏಟ್ ತಗೋಬೇಕು. ಲೇಜಿ ಏಟ್. ಓಕೆ, ಏಳು. ಆಮೇಲೆ ಎಂಟು. ನಿಂತ್ಕೊಂಡೇ ಬಿಟ್ಟಿದೆ ನೋಡಿ, ಇದು ಮಲಕೊಂಡಿಲ್ಲ. ನಾನು ಲೇಜಿ ಅಂತ ಅನ್ಬೇಡಿ ಅಂತ ಕೋಪ ಬಂದ್ಬಿಟ್ಟಿದೆ, ನಿಂತ್ಕೊಂಡ್ಬಿಟ್ಟಿದೆ. ಸ್ಟ್ಯಾಂಡಿಂಗ್ ಲಾ ಬರೀತೀವಲ್ಲ ಅದು. ಏಳು. ಎಂಟು. ಎ ಅಮ್. ಎ ಅಮ್ ಮತ್ತೆ ಬಂತು ನೋಡಿ, ಅಮ್. ಇಲ್ಲಿ ಒಂದು ಅನ್ನುವಾಗ ಅಮ್ ಬಂತಲ್ಲ, ಹಾಗೆ ಇಲ್ಲಿ ಎಂ ಬಂತು. ಎಂಟು. ನೋಡಿ, ಉಲ್ಟಾ 3 ಬರ್ದೆ, ಕರೆಕ್ಟ್ 3 ಬರ್ದೆ, ಜಾಯಿನ್ ಮಾಡಿದೆ. ಎಂಟು. ನೆಕ್ಸ್ಟ್ 9. ಮತ್ತೆ ಒಂದು ಓ ಅಮ್ ಬಂತು, ನಿಮ್ಗೆ ಈಸಿ ಆಗ್ಲಿ. ಇಲ್ಲಿ ಓ ಪ್ಲಸ್ ಅಮ್, ಇಲ್ಲಿ 8 ಎ ಪ್ಲಸ್ ಅಮ್, ಇಲ್ಲಿ ಓ ಪ್ಲಸ್ ಅಮ್. ಓಕೆ, 9. ಬಾ ಬರಿಬೇಕು, ಇಲ್ಲಿ ಬಾ ಬರಿಬೇಕು. ಬಾ ತು ಬೇಬಿ ತಾ. 9. ಆಮೇಲೆ 10. ಇದು ಗಾ ಬರಿತೀವಲ್ಲ, ಆ ಥರ ಇದೆ ಅಲ್ವಾ, ಇದು ಗಾ ಗಾ ಆ ಥರ ಇದೆ. ಇಲ್ಲಿ ಒಂದು 0 ಕೊಡಿ. 10 ಆಯ್ತು. ಹಾ, ಇಲ್ಲಿ ಹಾ ಬರೀರಿ, ತೂ ಬರೀರಿ, ಬೇಬಿ ತಾ ಬರೀರಿ. 10 ಆಯ್ತು. ಓಕೆ, 1, 2, 3 10 ತನಕ ಕಲ್ತ್ಕೊಂಡ್ರೆ ಮಿಕ್ಕಿದೆಲ್ಲ ಕಲ್ತ್ಕೊಳ್ಳೋಕೆ ಸುಲಭ. ಚೆನ್ನಾಗಿ ಕಲ್ತ್ಕೋಬೇಕು ಮಾತ್ರ. 1, 2, 3, 4, 5, 6, 7, 8, 9, 10. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಇದು ಒಂದು. ಅರ್ಥ ಆಯ್ತಾ? ಇದು 2. ನಮ್ಮ ಹತ್ರ ಏನು 2 ಇದೆ ಹೇಳಿ ನೋಡೋಣ. ನಿಮ್ಮ ಹತ್ರ, ನಿಮ್ಮ ಕೈಲಿ ಏನಿದೆ 2 ಏನಿದೆ ಹೇಳಿ ನೋಡೋಣ. ಏನಾರು ಒಂದು ಹೇಳಿ. ಇಲ್ಲಿ ನನಗೆ 2 ಕಣ್ಣುಗಳಿವೆ, 2 ಕಿವಿಗಳಿವೆ, 2 ಕೈಗಳಿವೆ, ಆಮೇಲೆ 2 ಕಾಲುಗಳಿವೆ ಅಂತ ಹೇಳ್ಬೋದಲ್ವಾ? ಹಾಗೆ 2. ಒಂದುಗೆ ಹೇಳಿ ನೋಡೋಣ. ಒಂದು ಏನಿದೆ ನಿಮ್ಗೆ? ಒಂದು ಮೂಗು. ಒಂದು ಮೂಗು ಇದೆ. ಒಂದು ತಲೆ ಇದೆ. ಒಂದು ತಲೆ ಇದೆ. ಹಾಗೆ ಇಲ್ಲಿ 3 ಏನಿದೆ? 3 ಏನು ಇರಲ್ಲ. ಅದರಿಂದ ಏನಾದ್ರು ಬೇರೆ ಹೇಳಿ ನೋಡೋಣ. ಮರದ ಮೇಲೆ ಏನೋ ಕೂತಿದೆ. 3 ಏನು? 3 ಹಕ್ಕಿಗಳು ಕೂತಿವೆ, 3 ಬರ್ಡ್ಸ್ ಕೂತಿವೆ ಅಲ್ವಾ? ಹೇಳ್ಬೋದು. ಎಲೆಗಳಿವೆ ಅಲ್ವಾ? ಹಾಗೆ 3 ಹಕ್ಕಿಗಳು. 4 ನಾನೊಂದು ಹೇಳ್ತೀನಿ, ನೀವು ಅದಕ್ಕೆ ಉತ್ತರ ಕೊಡ್ಬೇಕಾ ನೋಡೋಣ. 4 ಕಾಲುಗಳು. ಯಾರಿಗಿದೆ 4 ಕಾಲು? ಯಾರಿಗೆ ಇದೆ 4 ಕಾಲು? ನಾಯಿಗಿದೆ, ಬೆಕ್ಕಿಗಿದೆ, ಹಸುಗಿದೆ, ಹುಲಿಗಿದೆ. ಪ್ರಾಣಿಗಳಿಗೆಲ್ಲ 4 ಕಾಲಿದೆ. ನಮ್ಗೆ 2 ಕಾಲು ಅಲ್ವಾ? ಅದಕ್ಕೆ 4 ಕಾಲುಗಳು ಅಂತ ಹೇಳ್ಬೋದು. ನೆಕ್ಸ್ಟ್ 5. 5 ಏನಿದೆ? 5 ಏನಿದೆ? ಇದೆ, ನಿಮ್ ಕೈಯಲ್ಲಿದೆ, ನೋಡ್ಕೊಳ್ಳಿ. 5
1 2 3 4 5 ಬೆರಳುಗಳಿವೆ. ಫಿಂಗರ್ಸ್ 5 ಫಿಂಗರ್ಸ್ ಇದೆ, 5. ಆಯ್ತಾ? ನೆಕ್ಸ್ಟ್ 6 ಏನಿದೆ? 6 ಏನಿದೆ? ಯಾರು ಹೇಳ್ಬೋದಲ್ವಾ? ಯಾರು ಓದ್ತಿರ್ತಾರಲ್ಲ, ನಿಮ್ ಬ್ರದರ್ಸೋ ನಿಮ್ ಫ್ರೆಂಡ್ಸೋ ಎಲ್ಲಾರುವೆ, ನಾನು 6ನೇ ಕ್ಲಾಸ್ನಲ್ಲಿ ಓದುತ್ತಿದ್ದೇನೆ, ನಾನು 6ನೇ ಕ್ಲಾಸ್ನಲ್ಲಿ ಓದುತ್ತಿದ್ದೇನೆ. ಆಮೇಲೆ ಒಂದು ದೇವ್ರಿದೆ, ಆ ದೇವರಿಗೆ 6 ಮುಖ ಇದೆ. ಓಕೆ, 6 ಮುಖ ಇದೆ. ಹಾಗೆ ಆ ತರ ಹುಡುಕ್ಬೇಕಷ್ಟೇ. ನೀವು ನಮಗೆಲ್ಲ ಇರಲ್ಲ ಅಲ್ವಾ ಆ ತರ 6 ಮುಖ, 3 ಮುಖ ಇಲ್ಲ, ಅದು ಅದರ ಆಯ್ತಾ? ನೆಕ್ಸ್ಟ್ 6. ನೆಕ್ಸ್ಟ್ 7. 7 ನಿಮಗ್ ಗೊತ್ತಾಗಬಹುದು, ಕ್ಯಾಲೆಂಡರ್ ಅಲ್ಲಿ ಇರುತ್ತೆ 7. ಏನ್ ನೋಡೋಣ ಹೇಳಿ? 7 ಕ್ಯಾಲೆಂಡರ್ ನೋಡಿ ಹೇಳ್ಬೇಕಪ್ಪ. 7 ಏನಿದೆ? ಒಂದು ವಾರಕ್ಕೆ 7 ದಿನಗಳು. ಭಾನುವಾರದಿಂದ ಶನಿವಾರದವರೆಗೆ ನೀವು ಸ್ಕೂಲ್ಗೆ ಹೋಗ್ತೀರಾ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಬಂದ್ಬಿಡ್ತು 7 ದಿನ. ಒಂದು ವಾರಕ್ಕೆ, 1 ವೀಕ್ಗೆ ದೇರ್ ಆರ್ 7 days ಇನ್ ಎ ವೀಕ್ ಅಂತ ಹೇಳ್ಕೊಟ್ಟಿರ್ತಾರೆ ನಿಮ್ಮ ಟೀಚರ್. ಜ್ಞಾಪಿಸ್ಕೊಳ್ಳಿ. ಅವಾಗ ಇಲ್ಲಿ 7 ಅಂತ ಹೇಳಿದ್ನಲ್ಲ, 7 ದಿನಗಳು ಬೇಕು 1 ವೀಕ್. ನೀವು ಭಾನುವಾರ ಸ್ಕೂಲ್ಗೆ ಹೋಗಲ್ಲ, ಮತ್ತೆ ಸೋಮವಾರ ಹೋಗ್ತೀರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಹೋಗ್ತೀರಾ, ಶನಿವಾರ ಹೋಗ್ತೀರಾ. ಅದರಿಂದ ಏನಾಯ್ತು? 7 ದಿನಗಳಿಬೇಕು. ಆಯ್ತಾ? ನೆಕ್ಸ್ಟ್ 8. 8 ಏನಪ್ಪ ಇರುತ್ತೆ? ಸಮುದ್ರದಲ್ಲೆಲ್ಲ ಇರುತ್ತಂತೆ, ನೀವೇನಾದ್ರು ನೋಡಿದ್ದೀರಾ? ಅಷ್ಟಪದಿ ಇದ್ದ ಏನಾದ್ರು ನೀರ್ ಒಳಗಡೆ ಓಡಾಡ್ತಿರುತ್ತೆ. ಅದಕ್ಕೆ 8 ಕಾಲಿರುತ್ತೆ. ಅದೊಂದು ಇನ್ಸೆಕ್ಟು, ಬಟ್ ನೀವು ಸೈನ್ಸಲ್ಲಿ ಓದಿರ್ತೀರಾ, ಅದಕ್ಕೆ ಹೇಳ್ತಾ ಇದ್ದೀನಿ. 8. 9 ಏನು? ರಾಮ ಹುಟ್ಟಿದ್ದು ನವಮಿ, 9 ರಾಮ ನವಮಿ ಅಂತ ಹೇಳಿ. ಅವನು ಹುಟ್ಟಿದ್ದೆ 9ನೇ ತಾರೀಕು. ನೀವೇ ಯಾರು ಹುಟ್ಟಿದ್ರು ಹೇಳ್ಬೋದು, 9ನೇ ತಾರೀಕು ಹುಟ್ಟಿದ್ದೀನಿ ಮ್ಯಾಮ್ ನಾನು ಅಂತ ಹೇಳ್ಬೋದು. ಸೊ ಇದು 9. ಆಯ್ತಾ? 10 ಯಾವ ಕಥೆಯಲ್ಲಿ ಬರುತ್ತೆ? ರಾಮಾಯಣದಲ್ಲಿ ಬರುತ್ತೆ. ಅಲ್ಲಿ ರಾವಣ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸನಿಗೆ 10 ತಲೆ ಇರುತ್ತೆ. ಕೈಕಾಲೆಲ್ಲ 2, ಕೈಗಳು 2, ಕಾಲುಗಳು 2, ದೇಹ 1, ಎಲ್ಲ ಕಣ್ಣು 2, ಅದೇ ತರನೇ. ತಲೆ ಮಾತ್ರ ಹೀಗೆ 10 ಇರುತ್ತೆ. ಅರ್ಥ ಆಯ್ತಲ್ಲ? 10 ತಲೆ ಇರುತ್ತೆ ಹಂಗೆ. ಅದಕ್ಕೆ ಅವನಿಗೆ ಹೆಸರು ದಶಾನನ ಅಂತ ಹೆಸರು. ದಶ ಅಂದ್ರೆ 10, ಅದಕ್ಕೆ 10 ತಲೆಯವನು ಅಂತ ಹೆಸರು. ಗೊತ್ತಾಯ್ತಲ್ಲ ಈಗ? ಗೊತ್ತಾಯ್ತಲ್ಲ ಹೇಗೆ ಅಂತ? ಪ್ರಾಕ್ಟೀಸ್ ಮಾಡಬೇಕು ಮನೆಯಲ್ಲಿ. ಯಾವುದು ಇಷ್ಟ ಆಯ್ತೋ ಅದನ್ನೇ ಪ್ರಾಕ್ಟೀಸ್ ಮಾಡಿ. ನಾನು ನಿಮಗೆ ಬಲವಂತ ಮಾಡಲ್ಲ. ಫಸ್ಟ್ ಅಕ್ಷರಗಳನ್ನ ಯಾವ್ದು ಬೇಕಾದ್ರೂ ಫಸ್ಟ್ ಕಲ್ತ್ಕೋಬಹುದು, ಯಾವ್ದು ಬೇಕಾದ್ರೂ ಸೆಕೆಂಡ್ ಕಲ್ತ್ಕೋಬಹುದು. ಯಾಕಂದ್ರೆ ಪದಗಳು ಬಂದಾಗ ಎಲ್ಲಾನು ಮಿಕ್ಸ್ ಮಾಡೇ ಬರೀಬೇಕು, ನಿಮ್ಮ ತಲೆ ಒಳಗಡೆ ಇಟ್ಕೊಂಡಿರ್ಬೇಕು ಅಷ್ಟೇ. ಅರ್ಥ ಆಯ್ತಲ್ಲ? ನಿಮಗೂ ನಮಸ್ಕಾರ.